ಪಿಂಟು ಅಗರ್ಕ್ಯಾಡ್ ಮೇಲಿನ ಕೇರಿ. ಅವ್ರ ಅಣ್ಣ ಸತ್ತು 8 ತಿಂಗಳಾಯಿತು. 8 ತಿಂಗಳದ ಮೇಳಕ್ಕೆ ಈಗ ಅವ್ರ ಅಣ್ಣಗೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತಂದನು. ಆ ಆತ್ಮಕ್ಕೆ ಶಾಂತಿ ಸಿಕ್ಕದಂದ ಮೂಲಕ ನಮ್ಮ ಅಪ್ಪ ಸಾಯ ಕಾರಣಕ್ಕೆ ಅವ ಕೊಟ್ಟ ಇದಕ್ಕೆ ತೆಟಸ್ಕಿ ನಾನು ಅನುಮಾನ ಬಂದು ಅವ್ರಿಗೆ ಹೇಳಿಕೆ ಕೊಡ್ತೀನಿ. ಹಾಂ, ಅನುಮಾನ ತೆಟಸ್ ಯಾಕೆ ಇಟ್ಟನು ಅವಾಗೇ ಇಡಬೇಕು. ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತ ಅಣ್ಣ ಅಂತಂದು ಇಟ್ಟನ ತೆಟಸ ಅವ. ಹಾಂ, ಪಿಂಟು ಈಸ್ ದಿನ ಇಡ್ಲಾರ್ದು ತೆಟಸ ಇವತ್ತು ಯಾಕೆ ಬರಬೇಕು? 8 ತಿಂಗಳಾದ ಮೂಲಕ ಅದು ಮುಗಿಬೇಕಲ್ಲ. ಮುಗಿದ ಮೂಲಕ ಈಗ ಹೆಂಗೆ ಬರ್ತದು? ಇದಕ್ಕಾಗಿ ನಾನು ಹೇಳಿಕೆ ಕೊಡ್ತೀನಿ. ಹಾಂ, ಅವ್ರ ಮ್ಯಾಗೆ ಡೌಟ್. ಕಂಪ್ಲೇಂಟ್ ಕೊಟ್ಟಿರಲ್ರಿ ಸರ್. ಹಾಂ, ಅವ್ರ ಮ್ಯಾಗೆ ಈಗ ಇದು ಮತ್ತು ಹೇಳ್ಯಾರಲ್ರಿ ಅವರು ನಿಮಗೆ ಶಾಂತಿ ಸಿಕ್ಕತ್ತೆ ಯಾಕತ್ತಂದು ಕೇಳಿದ ಮೂಲಕ ನೀವು ಇಟ್ರಿ ಅಂದ್ರೆ ನಾನು ನಿಮಗೆ ಕೇಳಬೇಕಲ್ಲ. ಹಾಂ, ನನ್ನ ಡೌಟ್ನು ಅದೇ ರೀ. ಪಿಂಟು ಹಿಡೀರಿ. ಪಿಂಟು ಹಿಡ್ದೊಳಗ 5-6 ಜನ ಅದಾರ. ಅವ್ರೆಲ್ಲರೂ ತರ್ತಾರೆ. ಒಬ್ರಿಗಾರ ಹಿಡೀರಿ ನೀವು. ಹಾಂ, ಅವ್ರ ಮ್ಯಾಗೂ ಸ್ವಲ್ಪ ಡೌಟ್. ಹಿಂದೆ ಹೊಡೆದಾರ. ಮತ್ತು ಈಗೂ ಹಾಗೂ ಎಲ್ಲರೂ ಕೂಡೇ ಆಗಿರ್ಬೇಕ್ರಿ ಸರ್. ಹಾಂ ಹಾಂ, ಎಲ್ಲಾನು ಬಿಟ್ಟು ಬರೇ ದೇವ್ರ ಸೇವೆ ಎಲ್ಲಿ ಭೀ ನೋಡ್ರಿ ಬರೀ ದೇವ್ರಿಗೆ ನೋಡ್ತಿದ್ರು ಅವ್ರು ಯಾವ್ದನ್ನಕ್ಕೂ ಇದು ಮಾಡಿಲ್ಲ. ಬರೀ ದೇವ್ರ ಮಕ್ಕಳು ಬಡಪಾಯಿಗೆ ನೋಡ್ಕೋತ ಇರ್ತಿದ್ರಿ. ಎಂಥ ಟೈಮ್ದಾಗ ಎಂಥ ಘಟನೆ ಆಗೈತೆ ರೀ. ಹಾಂ, ಅದು ಭಾಳ ತಪ್ಪು ರೀ. ಅದು ಹೊಡೆದಿದ್ದು ಹಿಂಗೆ ಮಾಡಿದಕ್ಕಾದ್ರೆ ಅವ್ರು ಹೊಡ್ಯಾಕ್ರ ಅಂಥ ಕಾರಣ ಬರಬೇಕಾಗಿತ್ತು ಅವ್ರಿಗೆ. ಹಿಂಗೆ ಮಾಡಬಾರ್ದು. ಹಿಂಗೆ ಸೇವೆ ಮಾಡ್ಕೋತಿದ್ದ ನಾ ಹಿಂದೆ ಏನಿದ್ನು ಗೊತ್ತಿಲ್ಲ. ಈಗ ಒಂದು ಸಲ ಕೋರ್ಟ್ನಾಗ ಒಂದು ಸಲ ಹೊಡೆದಿದ್ರು. ಅದೇ ಮಾಡಿ ದೊಡ್ಡ ತಪ್ಪ. ಈಗ ನಾ ಮಾಡಬಾರ್ದಾಗಿತ್ತು ಅಂತೇಳಿ ಅವ್ರಿಗೆ ಅನುಮಾನ ಮಾಡಬೇಕಾಗಿತ್ತು. ಅವ್ರು ಹಿಂಗೆ ಮಾಡಬಾರ್ದು ಅಂತೇಳಿ. ಹಾಂ ಹಾಂ ಹಾಂ, ಇವರೆಲ್ಲ ಬಿಟ್ಟು ಇವ್ರು ಹಿಂದಿರೋರೆಲ್ಲನೂ ದೇವ್ರ ಸೇವೆ ಮಾಡ್ಕೋತ ಎಲ್ಲರೂ ಸರಿಯಾಗಿದ್ದಿದ್ರು. ಹಾಂ, ಕಟ್ಟಿಸಿ 3 ಎಕರೆ 10 ಗುಂಟ ದೇವಸ್ಥಾನಕ್ಕೆ ಹೊಲ ತೊಗೊಂಡಿದ್ದಾರೆ ಸರ್. ಹಾಂ, ದೇವಸ್ಥಾನ ಕಟ್ಬೇಕಂತೇಳಿ ಬರೀ ಭೂಮಿ ಪೂಜೆ ಮಾಡಿ ಬಿಟ್ಟಾರ. ಇವತ್ತಿಗೆ 8 ದಿವಸ ಐತೆ ರೀ ಪೂಜೆ ಮಾಡಿ. ಕನಸು ಹಂಗೆ ಉಳಿತ್ರಿ. ಹಂಗೆ ಆಗ್ಬಾರ್ದಾಗಿತ್ತು ರೀ. ಅದು ದೇವಿದು ಮನುಷ್ಯರು ಮಾಡೋ ಪಾಪಿಗೆ ದೇವ್ರಿಗೆ ಏನು ಅನ್ಲಾಕ ಬರಲ್ಲ. ಇದು ಮನುಷ್ಯರು ಮಾಡಿದ್ದು ಅವ್ರಿಗೆ ದೇವಿ ಕೊಡ್ತಾಳ್ರಿ ಅಂತ ಶಿಕ್ಷೆ. ಹಾಂ, ಆಗಬೇಕು. ನಿಮ್ಮ ಸರ್ಕಾರ, ನಿಮ್ಮ ಕಾನೂನು, ನಿಮ್ಮ ಕಾಯ್ದೆ, ನೀವು ನ್ಯೂಸ್ನವ್ರು ಎಲ್ಲರೂ ಕೂಡ ಅವ್ರಿಗೆ ಶಿಕ್ಷೆ ಕೊಡಬೇಕು. ಹಾಂ, ನಿಮ್ಮ ಮನೆಗಳ್ದಾಗ ಹೆಂಗಾದ್ರೆ ನೀವು ಕೊಡ್ತೀರಿ ಹಂಗದು ನಿಮ್ಮ ಮನೆಗಿನ ಮನುಷ್ಯ ನಿಮ್ಮ ತಾಯಿ ತಂದೆ ನೀವು ನ್ಯಾಯ ಕೊಡ್ಬೇಕು ನಮಗೆ. ಒಳ್ಳೆಯವ್ರಿದ್ರಿ. ನಮ್ಮ ಅಪ್ಪಗೆ ಈ ಥರ ಆಗಬಾರ್ದಾಗಿತ್ತು. ನಮ್ಮ ಅಪ್ಪ ಹಿಂಗೆ ಆದವ್ರಿಗೆ ತಕ್ಕ ಶಿಕ್ಷೆ ಕೊಡ್ರಿ ಅಂತ ಕೇಳ್ಕೊತೀನಿ ಅಷ್ಟೇ. ಮತ್ತೊಂದು ಅದೇ ಪಿಂಟು ಅವ್ರು ಕೇಳ್ರಿ. ಅವ್ರ ಮೇಲೆ ನನ್ನ ಹೆಸರು ರಿಯಲಿ ಪ್ರಕಾಶ್ ಅದ ನೋಡಿ. ಅವಕಾಶ ಕೊಡ್ಲಿಲ್ಲ ಸೇವೆ ಮಾಡಾಕ್ರಿ ಜನ. ಅದಕ್ಕೆ ನೀವೇನು ಯಾರ್ರಿ ಅವರು ಹಳ್ಳೆನೇ ಆಗ್ಬೇಕಾಗಿತ್ತು ರೀ. ಮೊದಲಿನ ನಮ್ಮ ಅಕ್ಕನ ಗಂಡಂದ್ರಿ ಮೊದಲಿನ ವಾಗ್ದಾನ ಕೊಟ್ಟಿದ್ರಿ. ಅವ್ರ ಮೈದಾನ ಆಗ್ಬೇಕಾಗಿತ್ತು ರೀ. ಹಿಂಗಾಗಿ ಅವ್ರು ಏನಿತ್ತು ಅನ್ಸೋ ನಮ್ಗೆ ಗೊತ್ತಿಲ್ಲ ರೀ. ಅದೇ ಅವ್ರ ಮೇಲೆ ರೀ, ಮತ್ತೊಂದೇನಿಲ್ಲ ರೀ. ಅದು ನಮ್ಮ ಅಪ್ಪಂದು ಸ್ಟೇಟಸ್ ಇಟ್ಟಾರ್ರಿ. ನಮ್ಮ ಅಪ್ಪರ ಕರೆಕ್ಟ್ ಟೈಮಿಗೆ ಹೊಡೋದು 8 ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸ್ಟೇಟಸ್ ಇಟ್ಟಾರೆ ಅಷ್ಟೇ ರೀ. ಮತ್ತೇನಿಲ್ಲ. ಅವ್ರೇ ಅಡುಗೆ ಮಾಡೋರು ಅವ್ರ ಮೇಲೆ ಸ್ವಲ್ಪ ಡೌಟ್ ಅಷ್ಟೇ ರೀ. ಒಬ್ರು ಮೇಡಮ್ ಅದಾರಿ ಸಂಜನಾ ಅಂತೇಳಿ. ಅವ್ರು ಅಡುಗೆ ಮಾಡ್ಕೋತ ನಮ್ಮ ಅಪ್ಪನ ಸೇವೆ ಮಾಡ್ಕೋತಿರ್ತಿದ್ದೇವ್ರಿ. ಒಟ್ಟ ಅಂದ್ರೆ ಹಿಂಗೆ ನೋಡ್ಕೋತಿದ್ದಿದ್ರಿ. ಆದ್ರೆ ಅವ್ರು ಇದ್ದಾಳಗೆ ಹಿಂಗೆ ಘಟನೆ ಆಗ್ಯದ ಅಂದ್ರಗಳಿಗೆ ಅವ್ರು ಯಾಕೆ ನೋಡಿಲ್ಲ, ಏನು ಸುದ್ದಿ, ಅವ್ರು ಏನು ಮಾಡಕತ್ತಿದ್ರು, ಅವ್ರು ಯಾಕೆ ಆದ್ಮೇಲೆ ಯಾಕೆ ಹೇಳಿದ್ರು ಅನ್ನೋದು ಮಾಹಿತಿ ಅವ್ರ ಕಡೆಯಿಂದ ಕೇಳ್ರಿ ನೀವು. ಹಾಂ, ಅಟ್ಟತನ ಅಲ್ಲೇ ಇದ್ರು. ಅವ್ರು ಏನು ಹೇಳಿಲ್ಲ ಸರ್. ಸ್ವಲ್ಪ ಡೌಟ್ ಅಷ್ಟೇ ಸರ್. ಅವರೇ ಮಾಡ್ಯಾರ ಅಂತ ಹೇಳತ್ತಿಲ್ಲ ರೀ. ಡೌಟ್ ಇದೆ ಅಷ್ಟೇ. ಅವ್ರ ಪಕ್ಕ ಡೌಟ್ ಅಂದ್ರೆ ಪಿಂಟು ಅನ್ನೋರ ಮೇಲೆ. ಅವರು ಸಂಬಂಧಿಕರೇನ್ರಿ? ಇಲ್ರಿ, ಅವ್ರ ಸಂಬಂಧಿಕರು ಇಲ್ರಿ ಅಷ್ಟೇ.
ಅವರ ಹೇಳಿ ಇವ್ರನ್ನ ಕರ್ಸಿರ್ಬೋದು ಅಂತ ನಿಮ್ಗೆ ಸಂಶಯನಾ? ಹಾಂ ಹೆಂಗೆ ಸಂಶಯ, ಏನು ಸಂಶಯ? ಅಂದ್ರಿ ನಮ್ಮಪ್ಪ ಫೈರಿಂಗ್ ಆಗತ್ತಿಗೆ ಅವರು ಅಲ್ಲೇ ಇದ್ರಿ. ಹಾಂ ಹಾಂ ಅಂದ್ರೆ 4 ಮಂದಿಗೆ ಹೇಳ್ಬೇಕಾಗಿತ್ತು, ಹೇಳಿಲ್ಲಲ್ಲ ಅಂತೇಳಿ ನಮ್ಮ ಡೌಟ್ ರೀ. ಓಕೆ ಓಕೆ. ಹಾಂ ಯಾರು ನಮ್ಮಪ್ಪ ರೀ? ಅಲ್ಲ ಅಲ್ರಿ ಅವ್ರದ್ದು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ರೀ. ಯಾರು ರೀ? ನಿಮ್ಮ ಅಪ್ಪರಿಗೆ ನ್ಯಾಯ ಸಿಗ್ಬೇಕು ಏನು? ನ್ಯಾಯ ಸಿಗ್ಬೇಕ್ರಿ. ನಮ್ಮ ಅಪ್ಪಗೆ ಹಿಂಗೆ ಆಗ್ಯದ ಅಂದ್ಮೇಲೆ ನ್ಯಾಯ ಸಿಗ್ಬೇಕು. ಯಾಕಂದ್ರೆ ನಮ್ಮ ಅಪ್ಪ ಒಳ್ಳೆಯವ್ರಿ, ಸಮಾಜಕ್ಕೆ ಒಳ್ಳೇದು ಮಾಡ್ಕೋತ ಬಂದಿದ್ದಾರೆ. ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀವಿ ಅಷ್ಟೇ ರೀ. ನಮ್ಮ ಊರಿಗೆ ಹೋಗ್ಬೇಕ್ರಿ, ನನ್ನ ತವ್ರ ಮನೆಗೆ ಹೋಗ್ತೀವಿ ರೀ. ನಮ್ಮಪ್ಪ ನ್ಯಾಯ ಕೊಡ್ಸಿರಿ ಸರ್ ಅಷ್ಟೇ.